ಎಲ್ಲ ಮಲ್ಕೊಳ್ಳೋದು ಒಳ್ಳೇದಲ್ವಾ? ಎಷ್ಟೊಂದು ಕೆಲಸ ಇದೆ. ಅರ್ಶಿನ ಶಾಸ್ತ್ರ ರೆಡಿ ಮಾಡ್ಕೋಬೇಕು, ಮದುವೆ ಮಂಟಪ ರೆಡಿ ಮಾಡಿಸ್ಬೇಕು, ಹೂವಿನ ಅಲಂಕಾರ ಪ್ಲಾನ್ ಮಾಡಬೇಕು. ಒಂದು ಶಾಸ್ತ್ರದಲ್ಲೂ ಚಿಕ್ಕ ಎಲಿಮೆಂಟ್ ಕೂಡ ಮಿಸ್ ಆಗಬಾರ್ದು. ಎಷ್ಟೇ ಆದರೂ ನಮ್ಮ ಮದುವೆ ಅಲ್ವಾ? ಅಂದರೆ ನಮ್ಮ ಮನೆ ಮದುವೆ ಅಲ್ವಾ? ಸೊ ಎಲ್ಲ ಹೋಗಿ ಮಲ್ಕೊಳ್ಳಿ. ಹೌದೌದು ಅರ್ಜುನ್, ನಿಧಿ, ಮದುವೆ ಖುಷಿಲಿ ನಿಮ್ಮಿಬ್ರಿಗೆ ನಿದ್ದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಾಳೆ ನೀವಿಬ್ಬರು ಫ್ರೆಶ್ ಆಗಿ ಕಾಣಬೇಕು. ಆಗ ಆಗಬೇಕು ಅಂದರೆ ನೀವಿಬ್ಬರು ಕಣ್ ತುಂಬ ನಿದ್ದೆ ಮಾಡಬೇಕು. ಓಕೆನಾ? ನೀವು ಹೇಳ್ದಾಗೆ ನನಗೆ ಯಾಕೋ ನಿದ್ದೆ ಬರೋದೇ ಡೌಟು. ಹೇ ತುಂಟ, ಅದೆಲ್ಲ ಗೊತ್ತಿಲ್ಲ, ನಿದ್ದೆ ಮಾಡಲೇಬೇಕು. ಏನು? ಓಕೆನಾ? ಸರಿ ಆಗಿದ್ರೆ ಎಲ್ರಿಗೂ ಗುಡ್ ನೈಟ್. ನಿಧಿ, ಗುಡ್ ನೈಟ್. ನೋಡಿ ಹೇಗೆ ನಾಜುಕೋತಾ ಇದ್ದಾಳೆ. ಹೋಗಮ್ಮ, ಮಲ್ಕೋ ಹೋಗು. ಬಾರೆ, ನಾವು ಮಲ್ಕನ. ಅಣ್ಣ, ಈ ಕರ್ಣ ಮದುವೆ ನಿಲ್ಸೋಕೆ ಏನೋ ಭಯಂಕರವಾಗಿ ಪ್ಲಾನ್ ಮಾಡ್ತಿದ್ದಾನೆ ಅಂತ ನಿನ್ಗನ್ಸ್ತಾ ಇಲ್ವಾ? ಮುಖದಲ್ಲಿ ನೋವಿಲ್ಲ, ಕಣ್ಣಲ್ಲಿ ಹತಾಶೆ ಕಾಣಿಸ್ತಿಲ್ಲ. ಮದುವೆ ಆಗ್ತಿರೋ ಅರ್ಜುನ್ಗಿಂತ ಇವನೇ ಹೆಚ್ಚು ಸಂಭ್ರಮ ಪಡ್ತಿದ್ದಾನೆ. ಕರ್ಣನ್ ಮುಖದಲ್ಲಿ ಇರಬೇಕಾಗಿರೋ ಆತಂಕ ನಿನ್ನ ಮುಖದಲ್ಲೇ ಕಾಣಿಸ್ತಿದೆ. ಪ್ಲ್ಯಾನ್ ಮಾಡೋದಕ್ಕೆ ಮುಖ್ಯವಾಗಿ ಉಳ್ಕೊಂಡಿರೋದಾದ್ರೂ ಏನು? ಹುಲಿ ಬೇಟೆಗೆ ನಿಂತಾಗ ತಾನೆಲ್ಲ ಅಡಗಿದ್ದೀನಿ ಅನ್ನೋದನ್ನ ತೋರಿಸ್ಕೊಳ್ಳಲ್ಲ ಅಲ್ವಾ? ನಮ್ಮ ಕರ್ಣ ತುಂಬ ಹ್ಯಾಂಡ್ಸಮ್ ಆಗಿದ್ದಾನೆ. ಅವನ ರೂಪಕ್ಕೆ ಹುಡುಗಿರು ಹಾಗೆ ಕಳೆದೋಗ್ಬಿಡ್ತಾರೆ. ಹಲೋ ಹಲೋ ಹಲೋ, ನಮ್ಮ ಅಜ್ಜು ಏನು ಕಮ್ಮಿ ಇಲ್ಲ. ಅವನ ಹೆಸರಿಗೆ ಹಾರ್ಟ್ ಸ್ಪೆಷಲಿಸ್ಟ್ ಇರ್ಬೋದು, ಆದರೆ ಹುಡುಗಿರ್ ಹೃದಯ ಕದಿಯೋದಲ್ಲಿ ನಿಸಿಂಹ. ಹಾಗಿದ್ರು ಅವನು ಇಷ್ಟಪಟ್ಟಿರೋದು ಇಡೀ ಪ್ರಪಂಚದಲ್ಲಿ ನಿಧಿನ. ನೋಡ್ಜಡೆ, ಎಲ್ಲಿ ಕಾಲ್ ತೆಗಿ. ಯಾಕೆ? ಅಲ್ಲ, ನೀನ್ ಕಾಲ್ ಕೆಳಗಡೆ ಇರೋ ಭೂಮಿ ಏನದು ಅಂತ ಬಾಯಿ ಬಿಟ್ಕೊಂಡಿದ್ಯಾ? ಅಲ್ಲ ಕಣೆ, ಮನೇಲಿ ಎಲ್ಲರೂ ಸಂತೋಷವಾಗಿದ್ದಾರೆ, ನೀನ್ ನೋಡಿದ್ರೆ ಅಂತ ಕೂತಿದ್ಯಲ್ಲ, ಯಾಕೆ? ಅಲ್ಲ, ಮೊಮ್ಮಗಳು ಮದುವೆ ಮಾಡ್ತಾ ಇದ್ದೀನಿ ಅಂತ ಖುಷಿಯಾಗಿರ್ಬೇಕಪ್ಪ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನೀವು ಹೇಳ್ತಾರೋ ಸರಿಯಾಗಿದೆ. ಮೊಮ್ಮಕ್ಕಳಿಬ್ರು ಮದುವೆ ಆಗಿ ಗಂಡನ ಮನೆಗೆ ಹೊರಟಿದ್ದಾರೆ. ಅದನ್ನು ನೋಡಿ ಸಂತೋಷ ಪಡಬೇಕು. ಅವರಿಬ್ಬರು ಗಂಡನ ಮನೆಗೆ ಹೊರಟೋದ್ಮೇಲೆ ನಾನು ಒಂಟಿ ಆಗ್ಬಿಡ್ತೀನಲ್ಲ, ನನಗೆ ಯಾರೂ ಇಲ್ಲ ಅನ್ನೋ ದುಃಖ ಪಡಬೇಕು. ನನಗೆ ಗೊತ್ತಾಗ್ತಾ ಇಲ್ಲ. ಇದೇ ಜೀವನ ಅಲ್ವಾ? ಹೆಣ್ಣು ಮಕ್ಕಳನ್ನ ಆಡ್ದಿರ್ತಾರಲ್ಲ ತಾಯಿಂದಿರು, ಅವ್ರ ಸಂಕಟನೇ ಇದು.